ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಹಾಯ್ ಫ್ರೆಂಡ್ಸ್, ಮಸ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಮ್ಮ ಹಣವನ್ನು ಹೆಚ್ಚು ರಿಸ್ಕ್ ಇರೋ ಕಡೆ ಹಾಕದೇನೆ ಸರ್ಕಾರದ ಗ್ಯಾರಂಟಿ ಇರೋ ಕಡೆ ಒಳ್ಳೆ ರಿಟರ್ನ್ಸ್ ಜನರೇಟ್ ಮಾಡೋ ಕಡೆ ಹಾಕಬೇಕು ಅಂದ್ಕೊಂಡಾಗ ಮೊದಲು ನೆನಪಾಗೋದೆ ಫಿಕ್ಸೆಡ್ ಡೆಪಾಸಿಟ್ಸ್. ಯಾಕಂದರೆ FDಗಳಿಗೆ ಸ್ಟಾಕ್ ಮಾರ್ಕೆಟ್ ಲಿಂಕ್ ಆಗಿರೋದಿಲ್ಲ, ಏರುಪೇರು ಮ್ಯಾಟರ್ ಆಗಲ್ಲ. RBI ಸೆಕ್ಯೂರಿಟಿ ಕೂಡ ಇರುತ್ತೆ 5 ಲಕ್ಷ ರೂಪಾಯಿ ತನಕ. ಯಾವ ಬ್ಯಾಂಕಿಗೆ ಹೋದ್ರೂ 6-7% ಇಂಟ್ರೆಸ್ಟ್ ಅಂತೂ ಮಿನಿಮಮ್ ಸಿಗುತ್ತೆ. ಆ ರೀತಿ 6-7% ಇಂದ ಆರಂಭ ಆಗಿ 9-9.5% ತನಕನೂ ಬಡ್ಡಿ FD ಮೇಲೆ ಬಡ್ಡಿ ಕೊಡ್ತಿರೋ ಬ್ಯಾಂಕ್ಗಳು ಕೂಡ ಇದಾವೆ. ಸೊ ಈ ವರದಿಯಲ್ಲಿ ಮೇಜರ್ ಬ್ಯಾಂಕ್ಗಳು ಹಾಗೂ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು FDಗೆ ಎಷ್ಟು ಇಂಟ್ರೆಸ್ಟ್ ಕೊಡ್ತಿವೆ, ನಮ್ಮ ದುಡ್ಡಿಗೆ ಎಲ್ಲಿ FD ಇಟ್ಟರೆ ಎಷ್ಟು ರಿಟರ್ನ್ಸ್ ಎಲ್ಲಿ ಬರುತ್ತೆ, NBFC ಫಿಕ್ಸೆಡ್ ಡೆಪಾಸಿಟ್ಗಳ ಅಡ್ವಾಂಟೇಜ್ ಏನು, ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರಿಗೆ. ನಿಮ್ಮ ಸ್ಕ್ರೀನ್ ಮೇಲೆ ಭಾರತದ ಬ್ಯಾಂಕ್ಗಳ FD ಇಂಟ್ರೆಸ್ಟ್ ರೇಟ್ ನೋಡ್ತಾ ಇದ್ದೀರಿ. ಅದರಲ್ಲಿ IDFC ಬ್ಯಾಂಕ್ ನೋಡಿ 7.9%, HDFC ಬ್ಯಾಂಕ್ 7.40%, ಯೂನಿಯನ್ ಬ್ಯಾಂಕ್ 7.30%, SBI 7%, ಉಳಿದ ಬ್ಯಾಂಕ್ಗಳು 7.10 ಈ ರೀತಿ ಇಂಟ್ರೆಸ್ಟ್ ಕೊಡ್ತಿವೆ. ಜನವರಿ 1ಕ್ಕೆ ಬ್ಯಾಂಕ್ಗಳು ತಮ್ಮ FDಗಳಿಗೆ ಇಷ್ಟು ಇಂಟ್ರೆಸ್ಟ್ ಕೊಡ್ತಿವೆ. ಈ ಲಿಸ್ಟ್ ನಲ್ಲಿ ಯಾವ ಮೇಜರ್ ಬ್ಯಾಂಕ್ಗಳು ಕೂಡ 8% ಗಡಿ ದಾಟಿಲ್ಲ. ಆದ್ರೆ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಲ್ಲಿ 9.5% ವರೆಗೂ ಇಂಟ್ರೆಸ್ಟ್ ಸಿಗ್ತಾ ಇದೆ ವಿತ್ RBIನ 5 ಲಕ್ಷ ರೂಪಾಯಿಗಳವರೆಗಿನ DICGC ಗ್ಯಾರಂಟಿಯೊಂದಿಗೆ, ಸೇಫ್ಟಿಯೊಂದಿಗೆ. 2025ರ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ FD. ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ನಾರ್ತ್ ಈಸ್ಟ್ ಬ್ಯಾಂಕ್ ತನ್ನ FDಗಳಿಗೆ 9.5% ವರೆಗೂ ಇಂಟ್ರೆಸ್ಟ್ ಕೊಡ್ತಾ ಇದೆ. ಇದು FDಗಳಿಗೆ ಸಿಗ್ತಿರೋ ಅತಿ ಹೆಚ್ಚು ಇಂಟ್ರೆಸ್ಟ್ ರೇಟ್ ಈ ಕ್ಷಣಕ್ಕೆ, ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಕ್ಷಣಕ್ಕೆ. ಇದೇ ಇಂಟ್ರೆಸ್ಟ್ ನಲ್ಲಿ ಸ್ನೇಹಿತರೆ ವರ್ಷಕ್ಕೆ ಬರೋಬ್ಬರಿ 10.84% ತನಕ ಆನ್ಯುವಲ್ ಈಲ್ಡ್ ಕೂಡ ಪಡ್ಕೊಳ್ಬಹುದು. ಅದು ಹೇಗೆ ಅಂತ ಹೇಳಿದ್ರೆ ಕ್ವಾರ್ಟರ್ಲಿ ಕಾಂಪೌಂಡಿಂಗ್ ನ ಮೂಲಕ. ನಿಮಗೆ ಇಂಟ್ರೆಸ್ಟ್ ಕ್ವಾರ್ಟರ್ಲಿ ಕ್ರೆಡಿಟ್ ಆಗಿ ಅದು ಕ್ವಾರ್ಟರ್ಲಿ ಮತ್ತೆ ಕಾಂಪೌಂಡ್ ಆಗ್ತಾ ಹೋದಾಗ, ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬಂದಾಗ ಈ ರೀತಿ 10.84% ತನಕವೂ ಕೂಡ ಈಲ್ಡ್ ಕ್ರಿಯೇಟ್ ಆಗುತ್ತೆ. ಹಾಗೆ ಯೂನಿಟಿ ಬ್ಯಾಂಕ್ ಕೂಡ 9.5% ವರೆಗೂ ಇಂಟ್ರೆಸ್ಟ್ ಕೊಡ್ತಾ ಇದೆ. ಅಗೇನ್ ಆನ್ಯುವಲ್ ಈಲ್ಡ್ 10.84% ತನಕ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ, ಈಗ ನಾರ್ತ್ ಈಸ್ಟ್ ಬ್ಯಾಂಕ್ ನಲ್ಲಿ 9.5% ನ FD ಬುಕ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಪ್ರತಿ ವರ್ಷ 9.5% ಇಂಟ್ರೆಸ್ಟ್ ಸಿಗುತ್ತೆ. ಜೊತೆಗೆ ಆ ಇಂಟ್ರೆಸ್ಟ್ ಅಮೌಂಟ್ ಪ್ರತಿ ತ್ರೈಮಾಸಿಕದಲ್ಲೂ ಕಾಂಪೌಂಡ್ ಇಂಟ್ರೆಸ್ಟ್ ಆಗ್ತಾ ಹೋಗುತ್ತೆ. ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್, ಅದಾದ್ಮೇಲೆ ಮತ್ತೆ ಅದು ಕ್ವಾರ್ಟರ್ಲಿ ಕಾಂಪೌಂಡ್ ಆಗೋದ್ರಿಂದ ಕಾಂಪೌಂಡ್ ಇಂಟ್ರೆಸ್ಟ್ ಸಿಗುತ್ತೆ. ಸೊ 3 ವರ್ಷಗಳಲ್ಲಿ 12 ಕ್ವಾರ್ಟರ್ಗಳ ತ್ರೈಮಾಸಿಕಗಳ ಕಾಂಪೌಂಡ್ಗೆ ಎಫೆಕ್ಟ್ ಸಿಗುತ್ತೆ. 3 × 4 = 12 ಇಷ್ಟು ಕಾಂಪೌಂಡಿಂಗ್ ಆಗುತ್ತೆ. ಹಾಗಾಗಿ 3 ವರ್ಷಗಳಲ್ಲಿ ಸುಮಾರು 32.53% ಈಲ್ಡ್ ಸಿಕ್ಕದಂಗಾಗುತ್ತೆ. ಅಂದ್ರೆ ವರ್ಷಕ್ಕೆ 10.84% ಈಲ್ಡ್ ಬಂದಂಗಾಯ್ತು. ಸ್ನೇಹಿತರೆ, ನಮ್ಮ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಸ್ಟೇಬಲ್ ಮನಿ ಆಪ್ಗೆ ಹೋದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಮೂಲಕ ನೀವು ಹೋಗಿ ಈ ಎಲ್ಲಾ ಬ್ಯಾಂಕ್ಗಳಲ್ಲಿ FD ಅನ್ನ ಬುಕ್ ಮಾಡಬಹುದು. ಜೊತೆಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ QR ಕೋಡ್ ನ ಸ್ಕ್ಯಾನ್ ಮಾಡೋ ಮೂಲಕ ಕೂಡ ಆಪ್ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ಸೂರ್ಯೋದಯ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ 9.10%, ಉತ್ಕರ್ಷ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ 9.10% ವರೆಗೂ ರಿಟರ್ನ್ಸ್ ಕೊಡ್ತಿವೆ. ಶ್ರೀರಾಮ್ ಫಿನಾನ್ಸ್, ಬಜಾಜ್ ಫಿನಾನ್ಸ್ ನಂತಹ NBFCಗಳ FD ಅನ್ನ ಕೂಡ ನೀವು ಬುಕ್ ಮಾಡಬಹುದು. ಜೊತೆಗೆ ಈ ಆಪ್ ನಲ್ಲೇ ಭಾರತದ ಸುಮಾರು 200ಕ್ಕೂ ಅಧಿಕ ಬ್ಯಾಂಕ್ಗಳ FD ರೇಟ್ ಕಂಪೇರ್ ಮಾಡಬಹುದು. ಹಾಗಾಗಿ ಯಾವ ಬ್ಯಾಂಕ್ ಜಾಸ್ತಿ FD ಕೊಡ್ತಿದೆ ಅಂತ ಎಲ್ಲ ವೆಬ್ಸೈಟ್ಗಳಲ್ಲೂ ಅಥವಾ ಬ್ಯಾಂಕ್ ಬಾಗಲ್ ತಟ್ಟಿ ಹುಡುಕೋ ಅವಶ್ಯಕತೆ ಇಲ್ಲ. ಕೇವಲ 1,000 ರೂಪಾಯಿಂದ ನೀವು FD ಇಡೋದನ್ನ, ಸೇವಿಂಗ್ ಕಲ್ಚರ್ ಅನ್ನ ಶುರು ಮಾಡಬಹುದು. ಹಣ ವಿಡ್ರಾ ಮಾಡ್ಕೊಳ್ಳೋ ಪ್ರೊಸೀಜರ್ ಕೂಡ ಸಿಂಪಲ್ ಇದೆ. ರೆಗ್ಯುಲರ್ ಬ್ಯಾಂಕ್ಗಳ ಆಪ್ಗಳನ್ನು ಬಳಸೋದು ಸಿಕ್ಕಾಪಟ್ಟೆ ಚಾಲೆಂಜಸ್ ಇರುತ್ತೆ. ಆದರೆ ಸ್ಟೇಬಲ್ ಮನಿ ಆಪ್ನ ಯೂಸರ್ ಇಂಟರ್ಫೇಸ್ ಬಹಳ ಯೂಸರ್ ಫ್ರೆಂಡ್ಲಿ ಇಟ್ಟಿದ್ದೀವಿ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಕೆಲವೇ ಸೆಕೆಂಡ್ಸ್ ಅಲ್ಲಿ ವಿಡ್ರಾವಲ್ಸ್ಗೆ ಅಪ್ಲೈ ಮಾಡಬಹುದು, ವಿಡ್ರಾವಲ್ಸ್ ಅನ್ನ ಇನಿಷಿಯೇಟ್ ಮಾಡಬಹುದು. ಸಾಮಾನ್ಯವಾಗಿ ಕೆಲ ಬ್ಯಾಂಕ್ಗಳಲ್ಲಿ ವಿಡ್ರಾವಲ್ ಇನಿಷಿಯೇಟ್ ಮಾಡಿದ ಹಣ ನಮ್ಮ ಅಕೌಂಟಿಗೆ ಬರೋಕೆ 24ರಿಂದ 48 ಗಂಟೆ ಬೇಕಾಗುತ್ತೆ. ಆದರೆ ಕೆಲ ಬ್ಯಾಂಕ್ಗಳು ಇನ್ಸ್ಟೆಂಟ್ ವಿಡ್ರಾವಲ್ ಆಫರ್ ಅನ್ನ ಕೂಡ ನೀಡ್ತಾ ಇದಾವೆ. ಸೊ ಹಣ ವಿಡ್ರಾ ಮಾಡ್ಕೋಬೇಕು ಅನ್ಕೊಳ್ಳೋ ಮರುಕ್ಷಣವೇ ವಿಡ್ರಾ ಮಾಡ್ಕೋಬಹುದು. ಬೇಡ ಅಂದ್ರೆ ವಿಡ್ರಾ ಮಾಡ್ಕೊಳ್ಳದೆ ಕಾಂಪೌಂಡಿಂಗ್ ಬೆನಿಫಿಟ್ಸ್ ನ ಪಡ್ಕೋತಾ ಕೂಡ ಹೋಗಬಹುದು. ದುಡ್ಡು ಹಂಗೆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಡೋದ್ರ ಬದಲು ಅಥವಾ ಎಲ್ಲ ದುಡ್ಡನ್ನ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಹಾಕಿ ಅದು ಬಿದ್ದಾಗ, ಇವಾಗೆಲ್ಲ ಬೀಳ್ತಿದೆ ಬಿದ್ದಾಗ ತಲೆ ಕೆಡಿಸ್ಕೊಳ್ಳೋದ್ರ ಬದಲು ಡೈವರ್ಸಿಫೈ ಮಾಡಿದ್ರೆ, ಒಂದಷ್ಟು ಫಿಕ್ಸೆಡ್ ಡೆಪಾಸಿಟ್ ತರದಲ್ಲೂ ಕೂಡ ಇಟ್ಟಿದ್ರೆ ಅದು ನಿಮಗೆ ಸ್ಟೆಬಿಲಿಟಿ ಕೊಡುತ್ತೆ ನಿಮ್ಮ ಪೋರ್ಟ್ಫೋಲಿಯೋಗೆ. ಸೇವಿಂಗ್ಸ್ ಅಕೌಂಟ್ ಅಲ್ಲಿ 2-3% ಇಂಟ್ರೆಸ್ಟ್ ಕೊಡ್ತಾರೆ ಅಷ್ಟೇ. ಭಾರತದಲ್ಲಿ ಹಣದುಬ್ಬರ ಎಷ್ಟಿದೆ? 5-6% ಇದೆ. ಗವರ್ಮೆಂಟ್ ಹೇಳ್ತಿರೋ ಹಣದುಬ್ಬರನ್ನೇ, ಬೆಲೆ ಏರಿಕೆನೆ ಅಷ್ಟು ವ್ಯಾಲ್ಯೂ ಕಳ್ಕೊಳ್ತಿರುತ್ತೆ ನಿಮ್ಮ ದುಡ್ಡು. ಹಾಗಾಗಿ ನಿಮಗೆ ಇನ್ಫ್ಲೇಷನ್ ಬೀಟಿಂಗ್ ರಿಟರ್ನ್ಸ್ ಇರಬೇಕು. ಹಾಗಾಗಿ ಅತಿ ಹೆಚ್ಚು ಬಡ್ಡಿ ಕೊಡುವ ಫಿಕ್ಸೆಡ್ ಡೆಪಾಸಿಟ್ಗಳು ನಿಮಗೆ ಆಕರ್ಷಕ ಆಯ್ಕೆಯಾಗಿ ಇಲ್ಲಿ ಕಾಣಬಹುದು. ನಿಮ್ಗೆ ಗೊತ್ತಿರಲಿ, ಭಾರತದ ಬ್ಯಾಂಕ್ಗಳಲ್ಲಿ ಇಡೋ FDಗೆ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಲ್ಲಿ ಇಡೋ FDಗೆ ಅಪ್ ಟು 5 ಲಕ್ಷ ರೂಪಾಯಿ ತನಕ RBIನ DICGC ಇನ್ಶೂರೆನ್ಸ್ ಗ್ಯಾರಂಟಿ ಇರುತ್ತೆ.
ಈ ಬೆನಿಫಿಟ್ ಅನ್ನ ಹೊರಗೆ ಪಡಿಬೇಕು ಅಂತ ಹೇಳಿದ್ರೆ ನೀವು ಈಗ 20 ಲಕ್ಷ ರೂಪಾಯಿ ಇದೆ ಅಂತ ಹೇಳಿದ್ರೆ 4 ಡಿಫರೆಂಟ್ ಬ್ಯಾಂಕಿಗೆ ಹೋಗಿ ಅಕೌಂಟ್ ಓಪನ್ ಮಾಡಿಸ್ಕೊಂಡು FD ಬುಕ್ ಮಾಡ್ತಾ ಕೂರ್ಬೇಕಲ್ಲ. ಇಲ್ಲಿ ಹಂಗಲ್ಲ, ಸ್ಟೇಬಲ್ ಮನಿ ಮೂಲಕ ನೀವು ಈ 4 ಬ್ಯಾಂಕ್ಗಳನ್ನ ಇಲ್ಲೇ ಸೆಲೆಕ್ಟ್ ಮಾಡಿ ಒಂದೇ ಆಪ್ ನಲ್ಲಿ 4 ಡಿಫರೆಂಟ್ ಬ್ಯಾಂಕ್ ಅಲ್ಲಿ FD ಅನ್ನ ಬುಕ್ ಮಾಡಬಹುದು. ಇವ್ರ ಮಧ್ಯದಲ್ಲಿ ಒಂದು ಪ್ಲಾಟ್ಫಾರ್ಮ್ ತರ ಅಷ್ಟೇ, ನೀವು ಕೊಡೋ ದುಡ್ಡು ಸೀದಾ ಬ್ಯಾಂಕ್ ಗಳಿಗೆ ಹೋಗುತ್ತೆ. ಬ್ಯಾಂಕ್ ನಿಂದನೇ ನಿಮ್ಮ ವಿಡಿಯೋ KYC ಮಾಡಿಕೊಂಡು FD ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ತಾರೆ. ಸೊ ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಸ್ಟೇಬಲ್ ಮನಿ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಜೊತೆಗೆ ಈ QR ಕೋಡ್ ಕೂಡ ನೀವು ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೋಬಹುದು. ಸೇಫ್ ಆಗಿ ನಿಮ್ಮ ಒಂದಷ್ಟು ಸೇವಿಂಗ್ಸ್ ಹಾಗೂ ಅದನ್ನ ಬೆಳೆಸ್ತಾ ಹೋಗುವಂತ ಪ್ರಕ್ರಿಯೆ FD ಮೂಲಕ, ಫಿಕ್ಸೆಡ್ ಡೆಪಾಸಿಟ್ ಗಳ ಮೂಲಕ, ಅದು ಕೂಡ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ, ಭಾರತದ ಟಾಪ್ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ FD ಗಳ ಮೂಲಕ ನೀವು ಶುರು ಮಾಡಬಹುದು. ಆಸಕ್ತರು ಡಿಸ್ಕ್ರಿಪ್ಷನ್ ಪಿನ್ ಕಾಮೆಂಟ್ ಅನ್ನ ಚೆಕ್ ಮಾಡಿ.